ಮುಂದಿನ ಶ್ಲೋಕ 27ನೇದು. 27ನೇ ಶ್ಲೋಕಕ್ಕೆ ಹೋಗ್ಲಿಕ್ಕೆ ಮುಂಚೆ ಒಂದಷ್ಟು ವಿಚಾರಗಳನ್ನು ತಿಳಿಸ್ಬೇಕಾಗಿದೆ, ಹಂಚ್ಕೊಳ್ಬೇಕಾಗಿದೆ. ಈಗ ಆಫ್ಲೈನ್ ಕ್ಲಾಸಸ್ ಆರಂಭ ಆಗಿದೆ. ನಿಮ್ಮಲ್ಲಿ ಅನೇಕರು ಆನ್ಲೈನ್ ಕ್ಲಾಸಸ್ ಇರಲಿ ಅಂತ ಹೇಳಿ ಅಭಿಪ್ರಾಯ ವ್ಯಕ್ತಪಡಿಸಿರುವುದಾಗಿ ತಿಳಿಸಿದ್ದಾರೆ. ಪ್ರಾಯಶಃ ಇನ್ನೊಂದು ಸ್ವಲ್ಪ ದಿನ ಇದೇ ರೀತಿ ಆನ್ಲೈನ್ ಕ್ಲಾಸಸ್ಸೇ ಮುಂದುವರಿಯುತ್ತೆ ನಮ್ಮದು. ಮುಂದೆ ನಿಮ್ಮ ವಾಟ್ಸಪ್ ಗ್ರೂಪ್ನಲ್ಲಿ ನೀವೆಲ್ಲ ಒಂದು ನಿರ್ಣಯಕ್ಕೆ ಬಂದು ಯಾವತ್ತು ಆನ್ಲೈನ್ ಕ್ಲಾಸ್ ಬೇಡ ಆಫ್ಲೈನ್ಗೆ ಹೋಗೋಣ ಅಂತ ನಿರ್ಣಯ ಮಾಡ್ತಿರೋ ಅಲ್ಲಿಯವರೆಗೆ ನಿಮ್ಗೆ ಅವಕಾಶ ಇದೆ. ಈಗ UGC ಗೈಡ್ಲೈನ್ಸ್ ಪ್ರಕಾರವೂ ಕೂಡ ಆನ್ಲೈನ್ ಮತ್ತು ಆಫ್ಲೈನ್ ಎರಡೂ ಆಪ್ಷನ್ನ ಸ್ಟೂಡೆಂಟ್ಸ್ಗೆ ಬಿಟ್ಟಿದ್ದಾರೆ. ಸೊ ಆ ಹಿನ್ನೆಲೆಯಲ್ಲಿ ಯಾವುದೇ ಒತ್ತಾಯ ಇಲ್ಲ. ನೀವು ಆನ್ಲೈನಲ್ಲಿ ಇದೇ ಮುಂದುವರಿಕೆ ಆದರೆ ನಮಗೇನು ಅಭ್ಯಂತರ ಇಲ್ಲ. ಆಫ್ಲೈನ್ ಆಗುವುದಾದರೆ ನಮಗೆ ಸಮಯ 10:30ಯಿಂದ 1 ಗಂಟೆ ಈ ಸಮಯದಲ್ಲಿ ನಮ್ಮ ಡಿಪಾರ್ಟ್ಮೆಂಟಲ್ಲೇ ಕ್ಲಾಸ್ ಇರುತ್ತೆ. ನೀವು ಎಲ್ಲರೂ ಸೇರಿ ಒಮ್ಮತದ ಅಭಿಪ್ರಾಯಕ್ಕೆ ಬಂದರೆ ಆಗ ನಾವು ಆನ್ಲೈನ್ ಕ್ಲಾಸ್ಗೆ ಮುಂದುವರಿಸಲಿಕ್ಕೆ ಆಗ್ತದೆ. ಇನ್ನು ಎರಡನೇ ವಿಚಾರ ನಿಮ್ಮ ಸೆಮಿನಾರ್ಗೆ ಸಂಬಂಧಪಟ್ಟಿದ್ದು. ಈಗಾಗಲೇ ಸೆಮಿನಾರ್ ಟಾಪಿಕ್ ನೀವೇನು ಸಜೆಸ್ಟ್ ನಿಮ್ಮ ಕಡೆಯಿಂದನೇ ಏನೇನು ತೆಗೆದುಕೊಳ್ಬೋದು ಟಾಪಿಕ್ಸ್ ಅನ್ನೋದ್ರ ಬಗ್ಗೆ ಒಂದಷ್ಟು ಇಮೇಲ್ ಮಾಡಿದ್ದೀರಿ. ಅದಕ್ಕೆ ಸಂಬಂಧಪಟ್ಟಂತೆ ನಾನು ರಿಪ್ಲೈ ಮಾಡಿದ್ದೇನೆ. ಮುಂದಿನ ಕ್ಲಾಸಿಂದ ನಾವು ಸೆಮಿನಾರ್ ಮತ್ತು ಅಸೈನ್ಮೆಂಟ್ಸ್ ಒಂದೇ ವಿಚಾರ ಇರುತ್ತೆ. ಈಗ ಉದಾಹರಣೆಗೆ ಕಾಳಿದಾಸಸ್ ಲೈಫ್, ಕಾಳಿದಾಸನ ದೇಶ ಅಥವಾ ಕಾಳಿದಾಸನ ಕಾಲ, ಈ ರೀತಿ ನೀವು ಯಾವುದು ವಿಷಯ ತಗೊಂಡಿದ್ದೀರೋ ಆ ಒಂದು ವಿಷಯವನ್ನು C1 ಟೆಸ್ಟು C1 ಸೆಮಿನಾರ್ ಮತ್ತು C1 ಅಸೈನ್ಮೆಂಟನ್ನು ಬರೀಬೇಕು. ಬರೆದಂತಹ ಅಸೈನ್ಮೆಂಟನ್ನು ನೀವು ಸೆಮಿನಾರ್ ರೂಪದಲ್ಲಿ ಓರಲ್ ಪ್ರೆಸೆಂಟೇಷನ್ ಮಾಡಬೇಕು. ಮುಂದಿನ ಕ್ಲಾಸಿನಿಂದ ಈ ಸೆಮಿನಾರ್ಗೆ ಅವಕಾಶ ಮಾಡಿಕೊಡ್ಲಾಗುತ್ತೆ. ಯಾರು ಮುಂದಿನ ಕ್ಲಾಸಲ್ಲಿ ಸೆಮಿನಾರ್ ಮಾಡಬಹುದು ಅನ್ನೋದನ್ನು ಈಗ ನೀವು 2 ಸೆಮಿನಾರ್ ಮಾಡಬೇಕು, C1 ಮತ್ತು C2. ಇದರಲ್ಲಿ C1 ಸೆಮಿನಾರಲ್ಲಿ ನಿಮ್ಗೆ ಈಗಾಗಲೇ ಕೊಟ್ಟಿರುವಂತಹ ಅಥವಾ ನೀವೇ ತೆಗೆದುಕೊಂಡಿರುವಂತಹ ವಿಷಯದ ಬಗ್ಗೆ ಒಂದು ಅಸೈನ್ಮೆಂಟನ್ನು ಬರೀಬೇಕು. ಅಸೈನ್ಮೆಂಟ್ ಬರೆದಾದ್ಮೇಲೆ ಅದನ್ನು ನೀವು ನನಗೆ ಇಮೇಲ್ ಮಾಡಿದ್ರೆ ಅದನ್ನು ನಿಮ್ಮ ಸೆಮಿನಾರ್ ಸಂದರ್ಭದಲ್ಲಿ ಅದನ್ನು ನಾನಿಲ್ಲಿ ಡಿಸ್ಪ್ಲೇ ಮಾಡ್ತೀನಿ. ನೀವು ಡಿಸ್ಪ್ಲೇ ಮಾಡಲಿಕ್ಕೆ ಪ್ರಾಯಶಃ ಅವಕಾಶ ಇಲ್ಲ ಅಂತ ಅಂದ್ಕೊಳ್ತೇನೆ. ಸೊ ನೀವು ಇಮೇಲ್ ಮಾಡಿ, ನೀವು ಇಮೇಲ್ ಮಾಡಿದಂತಹ ವಿಚಾರವನ್ನು ನೀವು ಪ್ರೆಸೆಂಟೇಷನ್ ಮಾಡುವಂತಹ ಸಂದರ್ಭದಲ್ಲಿ ನಾನು ಇಲ್ಲಿ ಡಿಸ್ಪ್ಲೇ ಮಾಡ್ತೀನಿ. ಸೊ ದಟ್ ಆ ಒಂದು ವಿಚಾರ ಆಡಿಯೋ ವಿಷುವಲ್ ಎರಡೂ ಇರೋದ್ರಿಂದ ಹೆಚ್ಚು ಎಫೆಕ್ಟಿವ್ ಆಗಿರುತ್ತೆ, ಹೆಚ್ಚು ಪರಿಣಾಮಕಾರಿಯಾಗಿರುತ್ತೆ ಅಂತ ಭಾವಿಸ್ತೇನೆ. ಸೊ ನೆಕ್ಸ್ಟ್ ವೀಕ್ ನಿಮ್ಮಲ್ಲಿ ಯಾರ್ಯಾರು ಸೆಮಿನಾರ್ ಮಾಡ್ತೀರಾ ಅಂತ ನೀವೇ ವಾಲಂಟ್ರಿಯಾಗಿ ಹೇಳಿದ್ರೆ ಅನುಕೂಲ. ಇಲ್ಲ ಅಂದರೆ ನಾನೇ ಅಸೈನ್ ಮಾಡಬೇಕಾಗುತ್ತೆ. ನೀವು ಮಾಡಬೇಕು ಅಂತ ಹೇಳಿ ನಾನೇ ಅಸೈನ್ಮೆಂಟ್ ಮಾಡಬೇಕಾಗುತ್ತೆ. ಸೊ ಇಟ್ಸ್ ಬೆಟರ್ ಯು ಕಮ್ ಔಟ್ ವಾಲಂಟ್ರಿಲಿ. ಮುಂದಿನ ವಾರ 28ನೇ ತಾರೀಕು ಯಾರ್ಯಾರು ನಿಮ್ಮಲ್ಲಿ ಸೆಮಿನಾರ್ ಪ್ರೆಸೆಂಟೇಷನ್ ಕೊಡ್ತೀರಿ? ಇಲ್ಲಿ ಸೆಮಿನಾರ್ ಅನ್ನುವಂಥ ಶಬ್ದದಿಂದ ನೀವು ಒಂದು ಅಸೈನ್ಮೆಂಟ್ ಏನು ಬರೀತೀರಿ ಅದನ್ನೇ ಸೆಮಿನಾರ್ ಕೊಡೋದು, ಮತ್ತಿನ್ನೇನು ವಿಶೇಷ ಏನಿಲ್ಲ. ನಿಮ್ಮ ಒಟ್ಟು ಸೆಮಿನಾರ್ ಕೊಡಲಿಕ್ಕೆ 2 ವಾರ ಸಮಯ ಇರ್ತದೆ.
ಈ ತಿಂಗಳ 28 ಅಂದ್ರೆ ಮುಂದಿನ ವಾರ ಮತ್ತು ಮುಂದಿನ ತಿಂಗಳ 5ನೇ ತಾರೀಕು ಶನಿವಾರ ಬರ್ತದೆ. ಸೊ ಈ 2 ವಾರಗಳಲ್ಲಿ ನಮ್ಮ ಸೆಮಿನಾರ್ನ ವಿಷಯ ಮುಗಿಬೇಕು. ತದನಂತರದಲ್ಲಿ ಅಂದ್ರೆ ಡಿಸೆಂಬರ್ 12ನೇ ತಾರೀಕು ನಮ್ದು C1 ಟೆಸ್ಟ್ ಇರುತ್ತೆ. ಹಾ, 5ನೇ ತಾರೀಕು ಯಾರು, ಸಾರಿ 28ಕ್ಕೆ ಯಾರು ಕೊಡ್ತೀರಿ ಮತ್ತು 5ನೇ ತಾರೀಕು ಯಾರು ಕೊಡ್ತೀರಿ? ಪ್ಲೀಸ್ ಮೇಕ್ ಯುವರ್ ಸೆಲ್ಫ್ ಕ್ಲಿಯರ್. ನಿಮ್ಗೆ 2 ಆಪ್ಷನ್ ಇದೆ. ಮೊದಲು 28ಕ್ಕೆ ಯಾರು ಕೊಡ್ತೀರಿ? ಅವರು ಮೊದಲು ಮಾತಾಡಿ. 28ಕ್ಕೆ ಮುಂದಿನ ವಾರ 28ನೇ ತಾರೀಕು ಸರ್. ಭಾವನಾ? ಎಸ್ ಸರ್. ಭಾವನಾ GM 28. ಓಕೆ. ಎಸ್ ಸರ್. ನೆಕ್ಸ್ಟ್ ನಾನು 5ನೇ ತಾರೀಕು. ಸುಧೃತಿ? ಹಾ ಸರ್. ಸುಧೃತಿ 5th. ಓಕೆ. ಉಳಿದವರು? ಟುಡೇ ವಿ ನೀಡ್ ಟು ಡಿಸೈಡ್. ಸರ್ ಐಶ್ವರ್ಯ 28 ಸರ್. ಐಶ್ವರ್ಯ ಓಕೆ. ಸರ್ 28 ಸರ್. ಐಶ್ವರ್ಯ 28. ಐಶ್ವರ್ಯ 28. ಎಸ್ ಸರ್. ಓಕೆ. ಸರ್ ಸುಪ್ರೀತಾ 28 ಸರ್. ಸುಪ್ರೀತಾ 28. ಓಕೆ. ಸರ್ ವೈಶಾಖ 28. ವೈಶಾಖ 28. ಓಕೆ. ಸ್ಫೂರ್ತಿ? ಸರ್ ವರ್ಷ 5th ಸರ್. ವರ್ಷ 5th. ಓಕೆ. ಸ್ಫೂರ್ತಿ ಮಾತಾಡಿದ್ರೆ ಕೇಳಲಿಲ್ಲ. ಸ್ಫೂರ್ತಿ 28. ಓಕೆ. ಉಳಿದವರು? ಸರ್ 5th. ಸೌಜನ್ಯ 5th. ಎಸ್ ಸರ್. ಓಕೆ. ಸರ್ 5th ಸರ್. ಚತುರೇಶ್ 5th. ಓಕೆ. ಸರ್ 5th. ಧನ್ಯ? ಧನ್ಯ 5th. ಓಕೆ. ಫೈನ್. ಇನ್ಯಾರಾದ್ರೂ ಬಿಟ್ಟು ಹೋಗಿದ್ದೀರಾ ಅಥವಾ ನಿಮ್ಮ ಸ್ನೇಹಿತರು ಇನ್ಯಾರು ಈ ಇವತ್ತಿನ ಕ್ಲಾಸಿಗೆ ಬರಲಿಲ್ಲ ಅಂದರೆ ಅವರು ಕೂಡಲೇ ನನಗೆ ಫೋನ್ ಮಾಡಿ ಇವತ್ತು ಕನ್ಫರ್ಮ್ ಮಾಡಬೇಕು. 28 ಯಾರ್ಯಾರು ಪ್ರೆಸೆಂಟೇಷನ್ ಇದೆಯೋ ಅವರು 27th 27ನೇ ತಾರೀಕು ಒಳಗೆ, ಇನ್ನೂ ಸಮಯ ಇದೆ ನಿಮ್ಗೆ, ಇನ್ನೊಂದು 6 ದಿನ ಸಮಯ ಇದೆ. 27ನೇ ತಾರೀಕು ಒಳಗೆ ನಿಮ್ಮ ಪ್ರೆಸೆಂಟೇಷನ್ ಸಂದರ್ಭದಲ್ಲಿ, ಅಂದ್ರೆ ನೀವು ಅಸೈನ್ಮೆಂಟ್ ಏನು ಬರೆದಿದ್ದೀರೋ ಆ ಅಸೈನ್ಮೆಂಟನ್ನು ಮೇಲ್ ಮಾಡಿದ್ರೆ ಅದನ್ನು ನೀವು ಪ್ರೆಸೆಂಟೇಷನ್ ಕೊಡುವಂತಹ ಸಂದರ್ಭದಲ್ಲಿ ಡಿಸ್ಪ್ಲೇ ಮಾಡಲಾಗುತ್ತೆ. ಸೊ ಇದು 2 ಪ್ರಕ್ರಿಯೆ ಒಟ್ಟಿಗೆ ಆದಂಗೆ ಆಗುತ್ತೆ. ಅಂದರೆ ನಿಮ್ಮ ಅಸೈನ್ಮೆಂಟು ಸಬ್ಮಿಷನ್ ಆಗುತ್ತೆ ಮತ್ತು ನಿಮ್ಮ ಸೆಮಿನಾರಲ್ಲಿ ಅದನ್ನು ಡಿಸ್ಪ್ಲೇ ಮಾಡುವಂತಹ ಸಂದರ್ಭದಲ್ಲಿ ಇದು ಹೆಚ್ಚು ಎಫೆಕ್ಟಿವ್ ಆಗಿ ಇರುತ್ತೆ. ಸೊ ಅಸೈನ್ಮೆಂಟು ನೀವು ಹಾರ್ಡ್ ಕಾಪಿಯನ್ನು ನಿಮ್ಮ ಕೈಯಲ್ಲಿ ಇಟ್ಕೊಳ್ಳಿ, ಈಗಲೇ ತಂದು ಕೊಡಬೇಕು ಅಂತ ಅಪೇಕ್ಷೆ ಇಲ್ಲ. ಹಾರ್ಡ್ ಕಾಪಿ ಇಟ್ಕೊಳ್ಳಿ, ನೀವು ಮುಂದೆ ಡಿಪಾರ್ಟ್ಮೆಂಟಿಗೆ ಬಂದಾಗ ಆಗ ಆಫೀಸಲ್ಲಿ ಕೊಡಿ ಅಥವಾ ನನ್ನ ಕೈಯಲ್ಲಿ ಕೊಡಿ ಹಾರ್ಡ್ ಕಾಪಿ. ಸಾಫ್ಟ್ ಕಾಪಿಯನ್ನು
28ನೇ ತಾರೀಕು ಯಾರ್ಯಾರ್ದು ಪ್ರೆಸೆಂಟೇಷನ್ ಇದೆ ಅವರು 27ನೇ ತಾರೀಕು ಒಳಗೆ ನನಗೆ ಇಮೇಲ್ ಮಾಡಬೇಕು. ಹಾಗೆ 5th ಯಾರ್ಯಾರ್ದು ಪ್ರೆಸೆಂಟೇಷನ್ ಇದೆ ಅವರು 4th ಒಳಗೆ ನನಗೆ ಇಮೇಲ್ ಮಾಡಬೇಕು. ಸೊ ದ ಡೇಟ್ಸ್ ಆರ್ ವೆರಿ ಕ್ಲಿಯರ್ ನೌ. 28th November ಭಾವನಾ, ಐಶ್ವರ್ಯ, ಸುಪ್ರೀತ, ವೈಶಾಖ, ಸ್ಫೂರ್ತಿ 5 ಜನ ಪ್ರೆಸೆಂಟೇಷನ್ ಮಾಡ್ತಿದ್ದಾರೆ. ಅಂಡ್ ಆನ್ 5th of December ಸುಧೃತಿ, ವರ್ಷ, ಸೌಜನ್ಯ, ಚತುರೇಶ್, ಧನ್ಯ ಈ 5 ಜನ ಪ್ರೆಸೆಂಟೇಷನ್ ಮಾಡ್ತಿದ್ದಾರೆ. ಇನ್ ಕೇಸ್ ನಿಮ್ಮ ಫ್ರೆಂಡ್ ಸರ್ಕಲ್ ಅಲ್ಲಿ ಯಾರೇ ಇವತ್ತು ಬರ್ಲಿಕ್ಕೆ ಆಗಲಿಲ್ಲ ಅಂದ್ರೆ ಅವ್ರು ಕೂಡಲೇ ನಾನು ಫೋನ್ ಅಥವಾ ಇಮೇಲ್ ಮೂಲಕ ಈ ವಿಷಯಗಳನ್ನ ಅವ್ರು ಯಾವತ್ತು ಪ್ರೆಸೆಂಟೇಷನ್ ಮಾಡ್ತಿದ್ದಾರೆ ಮತ್ತು ಆ ಡೀಟೇಲ್ಸ್ ಅನ್ನ ನನಗೆ ಇಮಿಡಿಯೇಟ್ ತಿಳಿಸ್ಲಿಕ್ಕೆ ಹೇಳಬೇಕು. ಇದು ಒಂದು ಭಾಗ. ಇನ್ನು C1 ಟೆಸ್ಟ್, ಪ್ಲೀಸ್ ಮಾರ್ಕ್ ದ ಡೇಟ್. C1 ಟೆಸ್ಟ್ ವಿಲ್ ಬಿ ಆನ್ 12th of December. The test will be test will be in the same duration, 1 hour duration. ನಿಮಗೆ ಟೆಸ್ಟ್ ಇರುತ್ತೆ. ನೋಡೋಣ, ಇನ್ ಕೇಸ್ ಅಷ್ಟರೊಳಗೆ ಏನಾದರೂ ಡೆವಲಪ್ಮೆಂಟ್ ಆಗಿ ಆಫ್ಲೈನ್ಗೆ ನಿಮಗೆ ಸಾಧ್ಯ ಆಗ್ತಾ ಇದೆ ಅನ್ನೋದಾದರೆ ವಿ ವಿಲ್ ಹೋಲ್ಡ್ ದ ಟೆಸ್ಟ್ ಆಫ್ಲೈನ್ ಇನ್ ಆರ್ ಡಿಪಾರ್ಟ್ಮೆಂಟ್. ಇನ್ ಕೇಸ್ ಅದು ಆಗಲಿಲ್ಲ, ಎಲ್ಲರೂ ಆನ್ಲೈನಲ್ಲೇ ಇನ್ನೂ ಮುಂದುವರಿತಾ ಇದ್ದೀರಿ ಅನ್ನೋದಾದರೆ ವಿ ವಿಲ್ ಡಿಸೈಡ್ ಎವ್ರಿಥಿಂಗ್ ಬೈ 10th of December. ಡಿಸೆಂಬರ್ 10ನೇ ತಾರೀಕಷ್ಟರೊಳಗೆ ನಿಮಗೆ ಎಲ್ಲ ವಿಚಾರಗಳನ್ನು ತಿಳಿಸ್ಕೊಡ್ಲಾಗುತ್ತೆ. ನೀವು ಯು ಟೇಕ್ ವಾಲಂಟ್ರಿಲಿ, ಯು ಡಿಸೈಡ್ ಅಪಾನ್ ಯುವರ್ ಸೆಲ್ಫ್. ಯಾಕಂದರೆ ಇದು ಯುನಾನಿಮಸ್ ಆಗಿ ಒಂದು ಡಿಸಿಷನ್ಗೆ ಬರೋದು ತುಂಬ ಪ್ರಮುಖ. ಇಟ್ ಈಸ್ ಬೆಟರ್ ಟು ಹ್ಯಾವ್ ಟೆಸ್ಟ್ ಆಫ್ಲೈನ್. ಇಫ್ ನಾಟ್ ಪಾಸಿಬಲ್ ದೆನ್ ವಿ ವಿಲ್ ಥಿಂಕ್ ಆಫ್ ದ ಆನ್ಲೈನ್ ಟೆಸ್ಟ್. ಅದನ್ನು ನೋಡೋಣ, ಆನ್ಲೈನ್ ಆದರೆ ಹೇಗೆ ಮಾಡಬೇಕು ಅಂತ ನೋಡೋಣ. ವಿ ಹ್ಯಾವ್ ಸಫಿಷಿಯಂಟ್ ಟೈಮ್. ಸೊ 12th December, ಪ್ಲೀಸ್ ಮಾರ್ಕ್ ದ ಡೇಟ್. 12th December we have test. Syllabus for C1 test is 40 ಶ್ಲೋಕಸ್. ನಮ್ದು ಇವತ್ತು 30 ಶ್ಲೋಕ ಆಗುತ್ತೆ, ಮುಂದಿನ ವಾರಕ್ಕೆ 40 ಶ್ಲೋಕ ಆಗುತ್ತೆ. ಸೊ ಮುಂದಿನ ವಾರದಷ್ಟರೊಳಗೆ ನಮ್ಮ ಸಿಲೆಬಸ್ C1 ಟೆಸ್ಟ್ಗೆ ಏನು ಸಿಲೆಬಸ್ ಬೇಕೋ ಅಷ್ಟು ಸಿಲೆಬಸ್ ಮುಗಿದಿರುತ್ತೆ. ಸೊ ಮೊದಲು 40 ಶ್ಲೋಕ, ಹಾಗೆಯೇ ರಘುವಂಶ, ಹಾಗೆಯೇ ಮಹಾಕಾವ್ಯಗಳು ಮತ್ತು ಕಾಳಿದಾಸನ ದೇಶಕಾಲ ಕೃತಿ. ಹಿಂದಿನ ಪ್ರಶ್ನೆ ಪತ್ರಿಕೆಯನ್ನು ನಿಮಗೆ ಇಮೇಲ್ ಮಾಡಿದ್ದೇನೆ. ಆ ಇಮೇಲಲ್ಲಿ ಬಂದಂತಹ ಉಳಿದ ಎಲ್ಲ ವಿಚಾರಗಳು, ಮೊದಲ 40 ಶ್ಲೋಕ ಮತ್ತು ಉಳಿದಂತಹ ವಿಚಾರಗಳು, ಇಷ್ಟು C1 ಟೆಸ್ಟ್ಗೆ ಪೋರ್ಷನ್ ಇರುತ್ತೆ. ಇಂಟ್ರೊಡಕ್ಟರಿ ಪಾರ್ಟ್, ಉದಾಹರಣೆಗೆ ರಘುವಂಶ ಅಥವಾ ಕಾಳಿದಾಸ, ಮಹಾಕಾವ್ಯಗಳು, ಕಾವ್ಯ ಅಂದ್ರೇನು ನೋಡಿ. ಹಿಂದಿನ ಪ್ರಶ್ನೆ ಪತ್ರಿಕೆಯನ್ನು ನೋಡಿ, ಅನೇಕ ಪ್ರಶ್ನೆ ಪತ್ರಿಕೆಯನ್ನು ಕಳಿಸ್ಕೊಟ್ಟಿದ್ದೇನೆ, ಸುಮಾರು ಒಂದು 6-7 ಪ್ರಶ್ನೆ ಪತ್ರಿಕೆಯನ್ನು ಕಳಿಸ್ಕೊಟ್ಟಿದ್ದೇನೆ ಅಂತ ಕಾಣುತ್ತೆ. ಸೊ ಎಲ್ಲ ಪ್ರಶ್ನೆ ಪತ್ರಿಕೆಯನ್ನು ನೋಡಿ, ಬೇಸ್ಡ್ ಆನ್ ದ ಪ್ರೀವಿಯಸ್ ಕ್ವೆಶ್ಚನ್ ಪೇಪರ್ಸ್, in order to facilitate and train you for the final examinations, the C1 test paper is going to be designed. Adrinda, so you can have the you can guess the questions based on previous question paper, but that is not the final. Please mind it, that is not the final. You can have a gross picture of the possible questions. ಸೊ C1 ಟೆಸ್ಟ್, C1 ಸೆಮಿನಾರ್ ಮತ್ತು C1 ಅಸೈನ್ಮೆಂಟ್ ಈ ಎಲ್ಲವೂ ಕೂಡ ಮುಂದಿನ 3 ವಾರಗಳಲ್ಲಿ ನವೆಂಬರ್ 28, ಡಿಸೆಂಬರ್ 5 ಮತ್ತು ಡಿಸೆಂಬರ್ 12 ಈ 3 ವಾರಗಳಲ್ಲಿ C1ನ ಎಲ್ಲ ಆಸ್ಪೆಕ್ಟ್ಸು ಮುಗಿಬೇಕು. ಹಾರ್ಡ್ ಕಾಪಿ ಆಫ್ ದಿ ಟೆಸ್ಟ್ ಪೇಪರ್ if the C1 test is conducted online, hard copy of the assignment, these two must be submitted when you come to the department. So ಇದಕ್ಕೆ ಸಂಬಂಧಪಟ್ಟಂತೆ ಏನಾದರೂ ವಿಚಾರ ಇದ್ರೆ ಕೇಳಿ, otherwise we will go to the topic.
ವಿಲ್ ಕಂಟಿನ್ಯೂ ವಿತ್ ದ ಟಾಪಿಕ್. ಮತ್ತೇನಾದರೂ ಪ್ರಶ್ನೆ ಅಥವಾ ಸಜೆಷನ್ಸ್? ಏನೇ ವಿಚಾರ ಇದ್ರೂ ತಿಳಿಸ್ಬೋದು. ಸರ್ ಸೆಮಿನಾರ್ ಎಷ್ಟು ಟೈಮ್, ಎಷ್ಟು ಮಿನಿಟ್ಸ್ ಅಲ್ಲಿ ಮಾಡಬೇಕು ಸರ್? Seminar roughly about 10 to 15 minutes, not less than 10 minutes, not more than 15 minutes. 10 ರಿಂದ 15 ನಿಮಿಷ ಒಬ್ಬರಿಗೆ ಸೆಮಿನಾರ್ಗೆ ಅವಕಾಶ ಇರುತ್ತೆ. ಓಕೆ ಸರ್. Seminar can be presented in English or Kannada with due quotations from the original. ಸಂಸ್ಕೃತದ ಕೊಟೇಶನ್ ನಿಮಗೆ ಏನೇನು ರೆಫರೆನ್ಸಸ್ ಬೇಕೋ ಅದನ್ನು ಬಳಸ್ಕೊಂಡು ನೀವು ಸೆಮಿನಾರ್ಸ್ ಅನ್ನು ಮಾಡ್ಬೋದು. ನಿಮ್ಮಲ್ಲಿ ಇನ್ಯಾರಿಗೂ ಸೆಮಿನಾರ್ ಟಾಪಿಕ್ ಬಂದಿಲ್ಲ ಅಥವಾ ನೀವಿನ್ನೂ ನನ್ನ ಕಡೆಯಿಂದ ಅಕ್ನಾಲೇಜ್ಡ್ ಅನ್ನುವಂಥ ಇಮೇಲ್ ಬಂದಿಲ್ಲ ಅನ್ನೋದಾದರೆ ಯಾರಾದರೂ ಇದ್ರೂ ದಯವಿಟ್ಟು ತಿಳಿಸಿ. ಎಲ್ರಿಗೂ ಸಿಕ್ಕಿದೆ ಅಂತ ಭಾವಿಸ್ತೇನೆ. ಇನ್ ಕೇಸ್ ಯಾರಿಗೆ ಬಂದಿಲ್ಲ ಅಂದರೆ ತಿಳಿಸಿ. ಫೈನ್. ಪುಸ್ತಕ ಇನ್ನು ಯಾರಿಗಾದ್ರೂ ಸಿಕ್ಲಿಲ್ಲ ಅನ್ನೋದಾದ್ರೆ ದಯವಿಟ್ಟು ತಿಳಿಸಿ. ಡಿಪಾರ್ಟ್ಮೆಂಟ್ ಅಲ್ಲಿ ಇನ್ನು ಕೆಲವೊಂದು ಪುಸ್ತಕಗಳು ಇದೆ ಅನ್ನುವಂತಹ ವಿಚಾರವನ್ನು ಅವರು ಹೇಳಿದ್ದಾರೆ. ಸೊ ಪ್ಲೀಸ್ ಕಲೆಕ್ಟ್ ದ ಬುಕ್ಸ್ ಆಸ್ ಅರ್ಲಿ ಆಸ್ ಪಾಸಿಬಲ್. ಕೂಡಲೇ ನಿಮ್ಮ ಕಡೆ ಬುಕ್ ಇರುವಂಥದ್ದು ತುಂಬ ಅನಿವಾರ್ಯ. ಇಲ್ಲಾಂದರೆ ಕೊನೆಯಲ್ಲಿ ನಿಮಗೆ ಸಮಸ್ಯೆ ಆಗ್ತದೆ. ಸಂದರ್ಭದಲ್ಲಿ ಈಗ ಕ್ಲಾಸ್ ನಡೆಯುವಂತಹ ಸಂದರ್ಭದಲ್ಲಿ ಪುಸ್ತಕ ನಿಮ್ಮ ಕೈಲಿದ್ರೆ ಅತ್ಯಂತ ಅನುಕೂಲ. ಅಲ್ಲಿ ನೀವು ಮಾರ್ಕ್ ಮಾಡ್ಕೋಬೋದು, ಒಂದಷ್ಟು ವಿಚಾರಗಳನ್ನು ನೀವು ಓದ್ಬೋದು. ಅದಕ್ಕೋಸ್ಕರ ನಾನು ಪುಸ್ತಕವನ್ನೆಲ್ಲ ತರಿಸಿ ವ್ಯವಸ್ಥೆ ಮಾಡಿದ್ದೇನೆ. ಇನ್ ಕೇಸ್ ನಿಮ್ಮಲ್ಲಿ ಯಾರೋ ಒಬ್ಬರಿಬ್ಬರು ತಗೊಂಡಿಲ್ಲ ಅನ್ನೋದಾದರೆ ಕೂಡಲೇ ಆಫೀಸಲ್ಲಿ ಪುಸ್ತಕ ಇದೆ, ಹೋಗಿ ಪುಸ್ತಕವನ್ನು ತಗೊಳ್ಳಿ. ಇವಿಷ್ಟು ಸೆಮಿನಾರು, ಅಸೈನ್ಮೆಂಟು, ಟೆಸ್ಟು ಮತ್ತು ಪುಸ್ತಕಕ್ಕೆ ಸಂಬಂಧಪಟ್ಟಂತಹ ವಿಚಾರ. ಫೈನ್, ವಿ ವಿಲ್ ಗೋ ಟು ದಿ ಟಾಪಿಕ್ ನಾವು. ಶ್ಲೋಕ ಸಂಖ್ಯಾ 27. ಇನ್ನು ಇವತ್ತಿನ ಸಿಲೆಬಸ್ ಅಥವಾ ಇವತ್ತಿನ ಒಂದು ಟಾಪಿಕ್ ಫಾರ್ ಡಿಸ್ಕಷನ್ ಅಪ್ ಟು 30th ಶ್ಲೋಕ. ಇನ್ನೊಂದು 3-4 ಶ್ಲೋಕ ಇದೆ, ಅಷ್ಟು ಮಾಡಿ ಇವತ್ತಿನ ಚರ್ಚಾವಧಿಯನ್ನು ಮುಗಿಸ್ಕೊಳ್ಳೋಣ. ನಕಿಲ ಅನುಯಯುಃ ತಸ್ಯ ರಾಜಾನೋ ರಕ್ಷಿತುರ್ಯಶಃ ವ್ಯಾವೃತ್ತಾ ಯತ್ಪರಸ್ವೇಭ್ಯಃ ಶ್ರುತೌ ತಸ್ಕರತಾ ಸ್ಥಿತಾ. ನ ಕಿಲ ಅನುಯಯುಃ ತಸ್ಯ ರಾಜಾನೋ ರಕ್ಷಿತುರ್ಯಶಃ. ಇವನಂತೆ ಉಳಿದಂತಹ ರಾಜರು ಕೂಡ ಯಶಸ್ಸನ್ನ ಪಡಿಬೇಕು ಅಂತ ಹೇಳಿ ಪ್ರಯತ್ನ ಮಾಡ್ತಾ ಇದ್ರು. ಅನುಯಯುಹು, ಅನುಯಯುಹು ಅಂದ್ರೆ ಅನುಸರಿಸಿ ಪ್ರಯತ್ನ ಮಾಡ್ತಾ ಇದ್ರು. ಇವನ ಹಿಂಬಾಲಿಕೆಯನ್ನ ಮಾಡಲಿಕ್ಕೆ ಪ್ರಯತ್ನ ಮಾಡಿದ್ರು. ಅವನು ಮಾಡಿದಂತಹ ವಿಚಾರವನ್ನ ನಾವು ಮಾಡ್ತೀವಿ ಅಂತ ಹೇಳಿ ಪ್ರಯತ್ನ ಮಾಡ್ತೀವಿ. ಆದ್ರೆ ಅವರಿಗೆ ಸಾಧ್ಯ ಆಗ್ತಿರ್ಲಿಲ್ಲ. ನ ಕಿಲ ಅನುಯಯುಹು ತಸ್ಯ ರಾಜಾನಃ ರಕ್ಷಿತುಃ ಯಶಃ. ತಮ್ಮ ಯಶಸ್ಸನ್ನ ರಕ್ಷಣೆ ಮಾಡ್ಕೊಳ್ಬೇಕು ಅಂತ ಹೇಳಿ ಉಳಿದಂತಹ ರಾಜರು ಕೂಡ ಇವನ ಮಾರ್ಗವನ್ನೇ ಅನುಸರಿಸಲಿಕ್ಕೆ ಪ್ರಯತ್ನ ಮಾಡಿದರೂ ಕೂಡ ಅವರು ಆ ಸಂಪೂರ್ಣ ಯಶಸ್ಸನ್ನ ಪಡಿತಿರ್ಲಿಲ್ಲ. ವ್ಯಾವೃತ್ತ ಯತ್ಪರಸ್ವೇಭ್ಯಃ ಶ್ರುತೌ ತಸ್ಕರತಾ ಸ್ಥಿತಾ. ಈ ಲಾಸ್ಟ್ ಲೈನ್ ಏನಿದೆಯಲ್ಲ, ಶ್ರುತೌ ತಸ್ಕರತಾ ಸ್ಥಿತಾ, ಇದನ್ನ ಒಂಚೂರು ಅಂಡರ್ಲೈನ್ ಮಾಡ್ಕೊಳ್ಳಿ. ಶ್ರುತೌ ತಸ್ಕರತಾ ಸ್ಥಿತಾ. ತಸ್ಕರತಾ ಅಂದ್ರೆ ಕಳ್ಳತನ. ಇವನ
ರಾಜ್ಯಭಾರದಲ್ಲಿ ಕಳ್ಳತನ ಅನ್ನುವಂಥದ್ದು ಕೇವಲ ಮಾತಿನಲ್ಲಿತ್ತೇ ಹೊರತು, ಅಂದ್ರೆ ಕೇವಲ ಶಬ್ದಕ್ಕೆ ಇತ್ತೇ ಹೊರತು ಅದರ ಅನುಭವವನ್ನ ಪಡಿತಾ ಇರಲಿಲ್ಲ. ಇದು ಒಂದನ್ನ ಕವಿ ಇಡೀ ಪ್ರಶಾಸನಿಕ ವ್ಯವಸ್ಥೆಗೆ ಒಂದು ಕೈಗನ್ನಡಿಯಾಗಿ ಈ ವಾಕ್ಯವನ್ನ ಕೊಟ್ಟಿದ್ದಾರೆ. ನೀವು ಈ ಒಂದು ವಾಕ್ಯವನ್ನ ಇಟ್ಕೊಂಡು ತುಂಬಾ ಅನಾಲಿಸಿಸ್ ಮಾಡಬಹುದು. ಶ್ರುತೌ ತಸ್ಕರತಾ ಸ್ಥಿತ, ಎಲ್ಲಿ ಯಾವ ಸಾಮ್ರಾಜ್ಯದಲ್ಲಿ ಅಥವಾ ಯಾವ ಒಂದು ರಾಜ್ಯದಲ್ಲಿ ಕಳ್ಳತನವೇ ಇಲ್ಲವೋ ಅಂತಹ ಒಂದು ಪ್ರಶಾಸನಿಕ ವ್ಯವಸ್ಥೆಯನ್ನ ಇವನು ಕೊಟ್ಟಿದ್ದ ಅಂತ ಹೇಳಿ ಕವಿ ಹೇಳ್ತಾ ಇದ್ದಾರೆ. ಸೊ ಇದರಿಂದ ಅನೇಕ ವಿಚಾರಗಳು ತಿಳ್ಕೊಳ್ಬಹುದು. ಉದಾಹರಣೆಗೆ ಅವನ ರಾಜ್ಯದಲ್ಲಿ ಹಿಂದೆ ಒಂದು ಉಲ್ಲೇಖ ಮಾಡಿದ್ರಲ್ಲ, ಶೀಲವೃದ್ಧತ್ವ, ವಿದ್ಯಾವೃದ್ಧತ್ವ, ಹೇಗೆ ಜನ ಸಂಪಾದನೆ ಮಾಡಿದ್ರು, ಹೇಗೆ ಜನರಿಗೆ ಇವನು ಸದ್ವಿಚಾರಗಳನ್ನ ಕೊಟ್ಟಿದ್ದ, ಮತ್ತು ತನ್ನ ಪ್ರಶಾಸನದಲ್ಲಿ ಎಲ್ಲರಿಗೂ ಬೇಕಾದಂತಹ ಅವಶ್ಯಕ ವಸ್ತುಗಳನ್ನ, ವ್ಯವಸ್ಥೆಯನ್ನ ಅವನು ಮಾಡಿದ್ದ. ಈ ಅವಶ್ಯಕ ವಸ್ತುಗಳು ಮತ್ತು ವ್ಯವಸ್ಥೆಗಳನ್ನ ಮಾಡಿ ಜನರಿಗೆ ಒಂದು ವಿದ್ಯೆಯನ್ನ ಮತ್ತು ವಿನಯವನ್ನ ಕೊಡ್ತಾ ಇದ್ದ ಅನ್ನುವಂತಹ ವಿಚಾರವನ್ನು ಹೇಳಿದ್ದಾರೆ. ಅದರ ಪರಿಣಾಮವಾಗಿ ಆ ಒಂದು ರಾಜ್ಯಭಾರದಲ್ಲಿ ಕಳ್ಳತನ ಕಾಣಲಿಕ್ಕೆ ಸಾಧ್ಯ ಆಗ್ತಿರಲಿಲ್ಲ ಅಂತ ಹೇಳಿ ಕವಿ ಹೇಳ್ತಾ ಇದ್ದಾರೆ. ಶ್ರುತೌ ತಸ್ಕ ವ್ಯಾವೃತ್ತ ಯತ್ ಪರಸ್ವೇಭ್ಯ ವ್ಯಾವೃತ್ತ, ಬೇರೆಯವರ ಆಸ್ತಿ ಅಥವಾ ಸೊತ್ತು, ಬೇರೆಯವರ ಹಣ, ಇದರಿಂದ ಜನ ವಿಮುಖರಾಗ್ತಾ ಇದ್ರು. ಪರರ ವಸ್ತು ಪಾಷಾಣಕ್ಕೆ ಸಮಾನ ಅಂತ ಹೇಳಿ ಒಂದು ಮಾತು ಹೇಳ್ತಾರಲ್ಲ, ಆ ಥರ ಇವನು ತನ್ನ ಪ್ರಜೆಗಳಿಗೆ ಆ ರೀತಿಯ ಒಂದು ಮನೋಭಾವವನ್ನು ಉಂಟು ಮಾಡಲಿಕ್ಕೆ ತುಂಬಾ ಪ್ರಮುಖವಾದಂತಹ ಕೆಲಸಗಳನ್ನ ಮಾಡಿದ್ದ. ಶ್ರುತೌ ತಸ್ಕರತಾ ಸ್ಥಿತ. ನೀವು ದಿಲೀಪನ ಪ್ರಶಾಸನದ ಬಗ್ಗೆ ಬರೆಯಿರಿ ಅಂತ ಕೇಳಿದಾಗ ಈ ವಾಕ್ಯವನ್ನ ನೀವು ಉಲ್ಲೇಖ ಮಾಡಬಹುದು. ಆ ಉಲ್ಲೇಖ ಮಾಡಿ ಅದಕ್ಕೆ ಸಂಬಂಧಪಟ್ಟಂತಹ ಒಂದು ಅನಾಲಿಸಿಸ್ ಅನ್ನ ಬರೀಬಹುದು. ನೀವು ಪ್ರಧಾನವಾದಂತಹ ಕ್ವೆಶ್ಚನ್ಸ್ ಏನಿದೆ, ಮೇನ್ ಕ್ವೆಶ್ಚನ್ಸ್ ಏನಿದೆ, ಅಲ್ಲಿ ಕೆಲವೊಂದು ವಾಕ್ಯಗಳನ್ನು ಉಲ್ಲೇಖ ಮಾಡೋದು ತುಂಬಾ ಪ್ರಮುಖ ಆಗುತ್ತೆ. ಈಗ 4 ಶ್ಲೋಕಗಳಲ್ಲಿ ಇಡೀ ರಘುವಂಶದ ಎಲ್ಲ ರಾಜರ ಸಮಾನ ಗುಣಗಳನ್ನ ಕವಿ ಹೇಳಿದ್ದ. ಆ 4 ಶ್ಲೋಕಗಳಲ್ಲಿ ಇರುವಂತಹ ಕೆಲವೊಂದು ವಾಕ್ಯಗಳನ್ನಾದ್ರೂ ನೀವು ಉಲ್ಲೇಖ ಮಾಡಬೇಕು. ರಘುವಂಶದ ರಾಜರ ಗುಣಗಳನ್ನ ಬರೆಯಿರಿ ಅಂತ ಹೇಳಿ ಮೇನ್ ಕ್ವೆಶ್ಚನ್ 15 ಮಾರ್ಕ್ಸ್ಗೆ ಆ ಥರದ್ದು ಕ್ವೆಶ್ಚನ್ಸ್ ಕೇಳಿದ್ರೆ, ನೀವು ಬರೀ ಉಲ್ಲೇಖ ಇಲ್ಲದೆ ಆ ಕಂಟೆಂಟ್ ಅನ್ನ ಬರೆದ್ರೆ ಅಫ್ಕೋರ್ಸ್ ಮಾರ್ಕ್ಸ್ ಸಿಗ್ತದೆ, ಆದ್ರೆ ನೀವು ಮಧ್ಯೆ ಮಧ್ಯೆ ಒಂದಷ್ಟು ವಾಕ್ಯಗಳನ್ನ, ಮೂಲ ವಾಕ್ಯಗಳನ್ನು ಉಲ್ಲೇಖ ಮಾಡಿದ್ರೆ ನಿಮ್ಮ ಆನ್ಸರ್ಗೆ ಇನ್ನು ವೆಯ್ಟೇಜ್ ಬರ್ತದೆ. ಸೊ ವಿಲ್ ಗೆಟ್ ಮೋರ್ ಮಾರ್ಕ್ಸ್ and your answers will carry a lot of weightage. So Shrutau Taskarata Sthita is one of such lines which you can quote when you are asked to write about the administrative skills of Dilipa. ಇನ್ನು ಶ್ಲೋಕ ಸಂಖ್ಯಾ 28ರಲ್ಲಿ ದ್ವೇಷ್ಯೋಪಿ ಸಮ್ಮತಃ ಶಿಷ್ಟಃ ತಸ್ಯಾರ್ಥಸ್ಯ ಯಥೌಷಧಂ ತ್ಯಾಜ್ಯೋ ದುಷ್ಟಃ ಪ್ರಿಯೋಪ್ಯಾಸೀತ್ ಅಂಗುಲೀವ ಉರಗಕ್ಷತ. ದ್ವೇಷ್ಯೋಪಿ ಸಮ್ಮತಃ ಶಿಷ್ಟಃ. ಸಾಮಾನ್ಯ ಮನುಷ್ಯರು ನಾವೆಲ್ಲ ಏನ್ ಮಾಡ್ತೀವಿ, ನಮಗೆ ಒಬ್ಬ ವ್ಯಕ್ತಿ ಅವನು ನಮ್ಮ ವೈರಿ ಅಂತ ಆದ್ರೆ, ಅಥವಾ ಅವನು ನಮ್ಗೆ ತುಂಬಾ ಕೆಟ್ಟದನ್ನ ಮಾಡಿದ್ದಾನೆ ಅಂತ ನಮ್ಮ ಮನಸ್ಸಿಗೆ ಬಂದ್ಬಿಟ್ರೆ, ಮತ್ತೆ ಅವನ ಜೊತೆ ಅವನು ಅಂತ ನಾನು ಇಲ್ಲಿ ಪುಲ್ಲಿಂಗ ಶಬ್ದ ಹೇಳ್ತಾ ಇರೋದು ಸ್ತ್ರೀಲಿಂಗವನ್ನ ಅವಾಯ್ಡ್ ಮಾಡ್ಲಿಕ್ಕೆ ಅಂತಲ್ಲ, ಜನರಲ್ ಆಗಿ ಹೇಳ್ತಾ ಇದ್ದೇನೆ. ಆ ವ್ಯಕ್ತಿಯ ಜೊತೆ ನಾವು ಮತ್ತೆ ಮಾತಾಡ್ಲಿಕ್ಕೆ ಇಚ್ಛೆ ಪಡುವುದಿಲ್ಲ. ಇಲ್ಲಿ ದ್ವೇಷ್ಯೋಪಿ ಸಮ್ಮತಃ ಶಿಷ್ಟಃ. ಇಲ್ಲಿ ಕವಿ ಏನ್ ಹೇಳ್ತಾ ಇದ್ದಾನೆ, ಒಬ್ಬ ರಾಜನಾಗಿದ್ದವನಿಗೆ ಅನೇಕರು ಶತ್ರುಗಳು ಇರ್ತಾರೆ, ಮಿತ್ರರು ಇರ್ತಾರೆ. ಈಗಿನ ಪೊಲಿಟಿಕಲ್ ಸಿನಾರಿಯೋ ನೋಡಿದ್ರೆ
ನೋಬಡಿ ಈಸ್ ಎ ಪರ್ಮನೆಂಟ್ ಫ್ರೆಂಡ್ ಆರ್ ನೋಬಡಿ ಈಸ್ ಎ ಪರ್ಮನೆಂಟ್ ಎನಿಮಿ ಅನ್ನುವಂತಹ ಮಾತು ಪೊಲಿಟಿಕ್ಸ್ ಅಲ್ಲಿ ತುಂಬಾ ಪ್ರಧಾನವಾಗಿ ನಡೀತಾ ಇದೆ ಈಗ. ಸೊ ನೋ ಒನ್ ಈಸ್ ಎ ಪರ್ಮನೆಂಟ್ ಫ್ರೆಂಡ್, ನೋ ಒನ್ ಈಸ್ ಎ ಪರ್ಮನೆಂಟ್ ಎನಿಮಿ. ಸೊ ಇಟ್ ಈಸ್ ಎ ಡೈನಮಿಕ್ ಸಿಸ್ಟಮ್. ಒಂದು ಕಾಲದಲ್ಲಿ ಒಬ್ರು ಸ್ನೇಹಿತರಾಗಿರ್ತಾರೆ, ಮತ್ತೊಂದು ಕಾಲದಲ್ಲಿ ಇನ್ನೊಬ್ರು ಸ್ನೇಹಿತರಾಗ್ತಾರೆ, ವೈರಿಗಳಾಗಿದ್ದವರು ಸ್ನೇಹಿತರಾಗ್ತಾರೆ. ಈ ಥರದ್ದು ಪಾಲಿಟಿಕ್ಸ್ ಅಲ್ಲಿ ನಡೆಯುತ್ತೆ. ಹೆಚ್ಚು ಕಡಿಮೆ ಈ ಒಂದು ಮಾನಸಿಕತೆಯನ್ನ ಇಲ್ಲಿ ಕವಿ ಹೇಳ್ತಾ ಇದ್ದಾನೆ. ದ್ವೇಷ್ಯೋಪಿ ಸಮ್ಮತಃ ಶಿಷ್ಟಃ. ಸಜ್ಜನನಾಗಿದ್ರೆ ಅವನು ದ್ವೇಷಿಸಲ್ಪಡ್ತಾ ಇದ್ರೂ ಕೂಡ ಅವನು ಒಳ್ಳೆಯವನಾಗಿದ್ರೆ ಆ ಒಳ್ಳೆಯತನಕ್ಕೆ ಮರ್ಯಾದೆಯನ್ನ ಕೊಡ್ತಾ ಇದ್ದ ಇವನು. ತಸ್ಯ ಆರ್ತಸ್ಯ ಯಥೌಷಧಂ. ಔಷಧ, ಆಯುರ್ವೇದ ಔಷಧಗಳು ಕೆಲವೊಂದು ಕಹಿ ಇರುತ್ತೆ. ಆ ಕಹಿಯಾದಂತಹ ಔಷಧವನ್ನು ನಾವು ರೋಗ ನಿವಾರಣೆ ಆಗಲಿ ಅಂತ ಹೇಳಿ ನಾವು ಸೇವಿಸಬೇಕಾಗುತ್ತೆ. ಆ ಕಹಿಯಾದಂತಹ ಔಷಧ ನಮ್ಗೆ ಇಷ್ಟ ಇಲ್ಲ, ಆದ್ರೆ ನಮ್ಮ ರೋಗ ನಿವೃತ್ತಿ ಆಗ್ಬೇಕು ಅಂತ ಹೇಳಿ ನಾವು ಔಷಧವನ್ನು ಸೇವಿಸ್ತೇವೆ. ಅದೇ ಥರನೇ ಈ ವ್ಯಕ್ತಿ ದ್ವೇಷಿಸಲ್ಪಟ್ಟರೂ ಕೂಡ ಅವನು ಸಜ್ಜನನಾಗಿದ್ರೆ ಅವನನ್ನ ಮತ್ತೆ ಪ್ರೀತಿಯಿಂದ ಮಾತನಾಡಿಸುವಷ್ಟು ಅಥವಾ ವ್ಯವಹರಿಸುವಷ್ಟು ಇವನು ಸೌಜನ್ಯವನ್ನ ಪಡ್ಕೊಂಡಿದ್ದ ಅಂತ ಹೇಳಿ ಕವಿ ಹೇಳ್ತಾ ಇದ್ದಾರೆ. ಅದೇ ರೀತಿ ತ್ಯಾಜ್ಯೋ ದುಷ್ಟ ಪ್ರಿಯೋಪ್ಯಾಸೀತ್. ತನ್ನ ಆಪ್ತನಾಗಿದ್ದವನು ಅಥವಾ ಅತ್ಯಂತ ಪ್ರಿಯನಾದಂತಹ ವ್ಯಕ್ತಿಯೂ ಕೂಡ ಅಂತಹ ವ್ಯಕ್ತಿಯನ್ನು ದಿಲೀಪರಾಜನು ತಿರಸ್ಕರಿಸ್ತಾ ಇದ್ದ. ಅವನಲ್ಲಿ ದುಷ್ಟತೆ ಇದ್ರೆ. ತ್ಯಾಜ್ಯೋ ದುಷ್ಟ ಪ್ರಿಯೋಪ್ಯಾಸೀತ್. ಅವನು ಅತ್ಯಂತ ಪ್ರಿಯನಾಗಿದ್ರೂ ಕೂಡ ಅವನನ್ನ ತಿರಸ್ಕರಿಸ್ತಾ ಇದ್ದ, ಅವನನ್ನ ಬಹಿಷ್ಕರಿಸ್ತಾ ಇದ್ದ, ದೂರ ಇಡ್ತಾ ಇದ್ದ. ಅದಕ್ಕೆ ಕವಿ ಕೊಟ್ಟಂತಹ ಉದಾಹರಣೆ ತುಂಬಾ ಚೆನ್ನಾಗಿದೆ. ಅಂಗುಲೀವ ಉರಗಕ್ಷತ. ಉರಗ ಅಂದ್ರೆ ಹಾವು. ಹಾವಿನಿಂದ ಒಂದು ಬೆರಳು, ಅದರ ಹಾವಿನ ವಿಷ ಆ ಬೆರಳಿಗೆ ಪಸರಿಸಿದೆ, ಹಾವು ಆ ಬೆರಳಿಗೆ ಕಚ್ಚಿದೆ ಅನ್ನೋರೆ ಆ ಬೆರಳನ್ನ ಸಾಮಾನ್ಯವಾಗಿ ಕತ್ತರಿಸಿ ತೆಗಿತಾರೆ. ಯಾಕಂದ್ರೆ ಆ ವಿಷ ಇಡೀ ದೇಹಕ್ಕೆ ಹೋಗದೆ ಇರಲಿ ಅಂತ ಹೇಳಿ ಯಾವ ಬೆರಳಿನ ಭಾಗದಲ್ಲಿ ಹಾವು ಕಚ್ಚಿದೆಯೋ ಆ ಬೆರಳನ್ನ ಕೂಡಲೇ ತೆಗಿತಾರೆ. ಆ ಬೆರಳು ನಮಗೆ ಅತ್ಯಂತ ಪ್ರಿಯವಾದಂತಹ ನಮ್ಮ ದೇಹದ ಒಂದು ಭಾಗವೇ ಆಗಿದ್ರೂ ಕೂಡ ಆ ಬೆರಳಿನಿಂದ ಇಡೀ ದೇಹಕ್ಕೆ ಸಮಸ್ಯೆ ಆಗುತ್ತೆ ಅಂದ್ರೆ ಆ ಬೆರಳನ್ನು ತೆಗೆಯುವುದೇ ಬುದ್ಧಿವಂತಿಕೆ. ಅದೇ ಥರನೇ ಇವನು ಕೂಡ ತನ್ನ ಆಪ್ತನಾಗಿದ್ರೂ ಅವನಲ್ಲಿ ದುಷ್ಟತೆ ಇದೆ ಅಥವಾ ಅವನು ಮಾರಕನಾಗಿದ್ದಾನೆ ಇಡೀ ರಾಜ್ಯ ವ್ಯವಸ್ಥೆಗೆ ಅಂತ ಗೊತ್ತಾದ್ರೆ ಕೂಡಲೇ ಅವನನ್ನ ದೂರ ಇಡ್ತಾ ಇದ್ದ. ಸೊ ಈ ರಾಜನಾದಂಥವನ ಮನಸ್ಥಿತಿ ಹೇಗಿತ್ತು ಅಂದ್ರೆ, ಇಡೀ ರಾಜ್ಯಕ್ಕೆ ಒಬ್ಬ ವ್ಯಕ್ತಿ ಪೂರಕನಾಗಿದ್ದಾನೆ ಅಂದ್ರೆ ಅವನು ದ್ವೇಷಿಸಲ್ಪಟ್ಟರೂ ಕೂಡ ಅವನನ್ನ ಹತ್ರ ಸೇರಿಸ್ಕೊಳ್ತಾ ಇದ್ದ. ಅದೇ ತರ ಒಬ್ಬ ವ್ಯಕ್ತಿ ದುಷ್ಟನಾಗಿದ್ದಾನೆ ಅಂದ್ರೆ ದುಷ್ಟರನ್ನ ದೂರ ಇಡ್ತಾ ಇದ್ದ. ಇದು ಪ್ರಮುಖವಾದಂತಹ ವಿಚಾರ. ಅವನ ಮನಸ್ಥಿತಿ ಹೇಗಿತ್ತು. ರಾಜನಾದಂಥವನು ಸಾಮಾನ್ಯವಾಗಿ ಕೆಲವು ವ್ಯಕ್ತಿಗಳಿಗೆ ಅಂಟ್ಕೊಳ್ಳುವಂಥದ್ದು, ಅವರ ಒಳ್ಳೆತನ ಇರಲಿ ದುಷ್ಟತನ ಇರಲಿ ಅವರನ್ನೇ ಪೋಷಿಸಿಕೊಂಡು ಬರುವಂಥದ್ದು ಒಳ್ಳೆಯದಲ್ಲ ಅಂತ ಇವನ ಒಂದು ಪ್ರಶಾಸನ ವ್ಯವಸ್ಥೆಯನ್ನ ಕವಿ ಬಿಚ್ಚಿಡ್ತಾ ಇದ್ದ. ಇನ್ನು 29ನೇ ಶ್ಲೋಕ. ಈ ಶ್ಲೋಕದಲ್ಲಿ ಇದರ ಮುಂದುವರಿಕೆಯ ಭಾಗವನ್ನ ಗಮನಿಸಬಹುದು. ತಂ ವೇಧಾ ವಿದಧೆ ನೂನಂ ಮಹಾಭೂತ ಸಮಾಧಿನ ತಥಾ ಹಿ ಸರ್ವೇ ತಸ್ಯಾಸನ್ ಪರಾರ್ಥ ಏಕಫಲಾ ಗುಣಾಃ. ತಂ ವೇಧಾ ವಿದಧೆ ನೂನಂ. ವೇದ ಅಂದ್ರೆ ಬ್ರಹ್ಮ ಅಂತ ಅರ್ಥ. ವಿದಧೆ ನೂನಂ ಮಹಾಭೂತ ಸಮಾಧಿನ. ಈ ಪಂಚಮಹಾಭೂತಗಳು ಅಂತ ನೀವು ಕೇಳಿರಬಹುದು. ಪೃಥ್ವಿ, ಅಪು, ತೇಜ, ವಾಯು, ಆಕಾಶ. ಈ 5 ಮಹಾಭೂತಗಳನ್ನು ಸೇರಿ ಇಡೀ ಪ್ರಪಂಚ ಆಗಿದೆ ಎಂಬುದು ವಿಚಾರ. ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮಹಾಕವಿ ಕಾಳಿದಾಸ ಒಂದು ಸುಂದರವಾದಂತಹ
ಉಲ್ಲೇಖವನ್ನ ಇಲ್ಲಿ ಮಾಡಿದ್ದಾನೆ. ಪ್ರಾಯಶಃ ಈ 5 ಮಹಾಭೂತಗಳು ಇವನಲ್ಲಿ ಮೂಲ ಅರ್ಥದಲ್ಲಿಯೇ ಸೇರ್ಕೊಂಡಿದೆ. ಈಗ ಉದಾಹರಣೆಗೆ ನೀರು ತನಗಾಗಿ ಹರಿಯೋದಿಲ್ಲ, ಅದರ ಸ್ವಭಾವ ಬೇರೆಯವ್ರಿಗಾಗಿಯೇ ಅದು ಹರಿಯುತ್ತೆ. ಹಾಗೆಯೇ ಗಾಳಿ ತನಗಾಗಿ ಬೀಸುವುದಿಲ್ಲ, ಅದು ಉಳಿದವ್ರಿಗಾಗಿಯೇ ಬೀಸುತ್ತೆ. ಈ ಪ್ರಕೃತಿಯ ಯಾವ ಯಾವ ವಸ್ತುಗಳಿದೆಯೋ ಅದು ತನಗಾಗಿ ತಾನೇನು ಮಾಡ್ಕೊಳ್ಳೋದಿಲ್ಲ. ಈಗ ಮರ ಹಣ್ಣು ಬಿಡುತ್ತೆ, ಆ ಹಣ್ಣು ತನಗಾಗಿ ಬಿಡುವುದಿಲ್ಲ, ಅದು ಇನ್ನೊಬ್ಬರಿಗಾಗಿ ಬಿಡುತ್ತೆ. ಸೊ ಇಲ್ಲಿ ಕವಿ ಏನು ಈ ಉದಾಹರಣೆಯನ್ನು ಯಾಕೆ ತೆಗೆದುಕೊಂಡಿದ್ದಾನೆ ಅಂದ್ರೆ, ಈ ಪಂಚಮಹಾಭೂತಗಳು ಹೇಗೆ ತಮ್ಮ ಮೂಲ ಪ್ರವೃತ್ತಿಯಿಂದ ಪರರಿಗಾಗಿ ಉಪಕಾರವನ್ನು ಮಾಡಲಿಕ್ಕೆ ಹಾತೊರೆಯುತ್ತೋ, ಸ್ವಾಭಾವಿಕವಾಗಿಯೇ ಪರ ಉತ್ಕರ್ಷವನ್ನ ಬಯಸುತ್ತೋ, ಪರೋಪಕಾರವನ್ನ ಇಚ್ಛೆ ಪಡುತ್ತೋ, ಅದೇ ಥರನೇ ಇವನು ಕೂಡ ಸ್ವಾಭಾವಿಕವಾಗಿಯೇ ಪರೋಪಕಾರಿಯಾಗಿದ್ದ ಅಂತ ಹೇಳಿ ಕವಿ ಹೇಳ್ತಾರೆ. ತಂ ವೇಧಾ ವಿದಧೆ ನೂನಂ ಮಹಾಭೂತ ಸಮಾಧಿನ. ಈ ಪಂಚಮಹಾಭೂತಗಳು ಎಲ್ಲರೂ ಪಂಚಮಹಾಭೂತಗಳಿಂದಲೇ ಸೃಷ್ಟಿಯಾಗಿದ್ದಾರೆ. ಆದರೆ ಇವನು ವಿಶೇಷವಾಗಿ ಅದರ ಪ್ರಭಾವಕ್ಕೆ ಒಳಗಾಗಿದ್ದಾನೆ ಅಂತ ಕವಿ ಹೇಳ್ತಾ ಇದ್ದಾನೆ. ಸಾಮಾನ್ಯವಾಗಿ ಕಾರಣದಲ್ಲಿ ಯಾವ ಅಂಶ ಇರುತ್ತೋ ಅದು ಕಾರ್ಯದಲ್ಲಿ ಇರುತ್ತೆ. ಉದಾಹರಣೆಗೆ ಮಣ್ಣಿನಲ್ಲಿರುವಂತಹ ಅಂಶ ಮಡಕೆಯಲ್ಲಿರುತ್ತೆ. ಸೊ ಕಾರಣ ಮಣ್ಣು, ಕಾರ್ಯ ಮಡಕೆ. ಸೊ ಮಣ್ಣು ಯಾವ ಗುಣಗಳನ್ನು ಹೊಂದಿರುತ್ತೋ ಮಡಕೆಯು ಅದೇ ಗುಣಗಳನ್ನು ಹೊಂದಿರುತ್ತೆ. ಅದೇ ಥರನೇ ಪಂಚಮಹಾಭೂತಗಳು ಯಾವ ಗುಣಗಳನ್ನು ಹೊಂದಿರುತ್ತೋ ಅದೇ ಗುಣವೇ ಕಾರ್ಯಭೂತವಾದಂತಹ ಇವನಲ್ಲೂ ಇದೆ ಅಂತ ಹೇಳಿ ಕವಿ ಹೇಳ್ತಾರೆ. ತಥಾಹಿತ್ ಸರ್ವೇ ತಸ್ಯಾಸನ್ ಪರಾರ್ಥ ಏಕಫಲಾ ಗುಣಾಃ. ತನಗಾಗಿ ಏನನ್ನೂ ಮಾಡಿಕೊಳ್ಳದೆ ಹಗಲು ರಾತ್ರಿ ಅವನು ಪರರಿಗಾಗಿ, ಇಡೀ ತನ್ನ ರಾಜ್ಯದ ಒಳಿತಿಗಾಗಿಯೇ ಶ್ರಮಿಸ್ತಾ ಇದ್ದ. ಸಾಮಾನ್ಯ ಮನುಷ್ಯರು ತಮ್ಮ ಒಳಿತಿಗೆ ಸ್ವಾರ್ಥಕ್ಕೋಸ್ಕರ ಶ್ರಮಿಸ್ತಾರೆ, ಆದರೆ ಇವನು ಪ್ರತಿ ಕ್ಷಣವೂ ಕೂಡ ಪರಾರ್ಥಕ್ಕೋಸ್ಕರವೇ ಶ್ರಮಿಸ್ತಾ ಇದ್ದ ಅಂಥೇಳಿ ಕವಿ ಅವನ ಮಾನಸಿಕ ಹಿನ್ನೆಲೆಯನ್ನ ಕೊಡ್ತಾ ಇದ್ದಾನೆ. ಇನ್ನು ಮುಂದಿನ ವಿಚಾರದಲ್ಲಿ 30ನೇ ಶ್ಲೋಕದಲ್ಲಿ ಸವೇಲಾವಪ್ರವಲಯಾಂ ಪರಿಖೀಕೃತ ಸಾಗರಾಂ ಅನನ್ಯ ಶಾಸನಾಂ ಉರ್ವೀಂ ಶಶಾಸ ಏಕಪುರೀಮಿವ. ಸವೇಲಾವಪ್ರವಲಯಾಂ ಪರಿಖೀಕೃತ ಸಾಗರಾಂ. ಈ ಶ್ಲೋಕದಲ್ಲಿ ಇವನ ರಾಜ್ಯ ಎಷ್ಟು ವಿಸ್ತಾರವಾಗಿತ್ತು ಮತ್ತು ಅಷ್ಟು ವಿಸ್ತಾರವಾದಂತಹ ರಾಜ್ಯವನ್ನು ಇವನು ಹೇಗೆ ನಿಭಾಯಿಸ್ತಾ ಇದ್ದ ಎಂಬ ವಿಚಾರವನ್ನ ಕವಿ ಹೇಳ್ತಾ ಇದ್ದಾನೆ. ಸವೇಲಾವಪ್ರವಲಯಾಂ, ಸಮುದ್ರದ ತೀರದವರೆಗೆ ಇವನ ರಾಜ್ಯ ವಿಸ್ತೃತವಾಗಿತ್ತು. ಇದೇ ಮಾತು ರಘುವಂಶದ ರಾಜರ ಗುಣಗಳ ಪಟ್ಟಿ ಇದೆಯಲ್ಲ, ಆ 4 ಶ್ಲೋಕಗಳಲ್ಲಿ ಈ ಮಾತು ಬಂದಿದೆ. ಆ ಸಮುದ್ರ ಕ್ಷಿತೀಶಾನಾಂ ಎಂಬ ಮಾತನ್ನ ಕವಿ ಹೇಳಿದ್ದಾನೆ. ಸಮುದ್ರದ ಅಂಚಿನವರೆಗೆ ತನ್ನ ರಾಜ್ಯವನ್ನು ವಿಸ್ತರಿಸಿಕೊಂಡಿದ್ರು. ಅದೇ ರೀತಿ ಇಲ್ಲೂ ಕೂಡ ಸವೇಲಾವಪ್ರವಲಯಾಂ ಪರಿಖೀಕೃತ ಸಾಗರಾಂ. ಸಾಗರದ ಎಲ್ಲೆಗಳು ಇವನ ಸಾಮ್ರಾಜ್ಯದ ಗಡಿಗಳಾಗಿತ್ತು. ಅನನ್ಯ ಶಾಸನಾಂ ಉರ್ವೀಂ. ಉರ್ವಿ ಅಂದ್ರೆ ಪೃಥ್ವಿ, ಭೂಮಿ. ಅನನ್ಯ ಶಾಸನಾಂ ಉರ್ವೀಂ. ಅವನು ತನ್ನ ಆಳ್ವಿಕೆಯಲ್ಲಿ ಅಪ್ರತಿಮವಾದಂತಹ ಹಿಡಿತವನ್ನ ಸಾಧಿಸಿಕೊಂಡಿದ್ದ. ರಾಜನಾದಂಥವನಿಗೆ ತನ್ನ ಇಡೀ ರಾಜ್ಯದ ಆಳ್ವಿಕೆ ಅಥವಾ ಅಡ್ಮಿನಿಸ್ಟ್ರೇಷನ್ ಮೇಲೆ ಕಂಟ್ರೋಲ್ ಇರಬೇಕು, ಹೋಲ್ಡ್ ಇರಬೇಕು. ಆ ಒಂದು ನಿಗ್ರಹವನ್ನ ಇವನು ಪಡ್ಕೊಂಡಿದ್ದ. ಹಿಂದೆ ಒಂದು ಮಾತನ್ನ ಕವಿ ಹೇಳಿದ್ದ, ಅದೃಶ್ಯಶ್ಚಾಭಿಗಮ್ಯಶ್ಚ ಯಾದೋ ರತ್ನೈರಿವಾರ್ಣವಃ. ಅದೃಶ್ಯ ಗುಣ ಮತ್ತು ಅಭಿಗಮ್ಯ ಗುಣ ಸಾಗರಕ್ಕೆ ಹೇಗೆ ಅದು ರತ್ನ ಮೌಲ್ಯಗಳಿಂದ ಅಥವಾ ಅಮೂಲ್ಯವಾದಂತಹ ಮುತ್ತು ರತ್ನಗಳಿಂದ ಕೂಡಿದ್ರೂ ಕೂಡ ಜೀವಾಪಾಯವನ್ನು ತಂದೊಡ್ಡುವಂತಹ ಒಂದು ಎಚ್ಚರಿಕೆಯನ್ನು ಅದು ಕೊಡುತ್ತೋ, ಒಂದು ಕಡೆ ಆಕರ್ಷಣೆಯನ್ನು ಮಾಡುತ್ತೆ, ಇನ್ನೊಂದು ಕಡೆ
ಅದು ಅಪಾಯವನ್ನು ಉಂಟು ಮಾಡುತ್ತೆ. ಆ ಥರ ಇವನು ಜನರಿಗೆ ಅತ್ಯಂತ ಆಪ್ತನೂ ಆಗಿದ್ದ, ಜನರಿಂದ ಗೌರವವನ್ನು ಪಡ್ಕೊಳ್ತಾ ಇದ್ದ. ಈ ಥರದ ಉಲ್ಲೇಖವನ್ನ ಹಿಂದೆ ಮಾಡಿದ್ರು. ಅದೇ ಥರದ ವಿಚಾರವನ್ನ ನಾವು ಇಲ್ಲಿ ಗಮನಿಸಬಹುದು. ಅನನ್ಯ ಶಾಸನ ಮುರ್ವೀಂ, ಇಡೀ ವಿಸ್ತೃತವಾದಂತಹ ಸಾಮ್ರಾಜ್ಯವನ್ನ ಶಶಾಸ ಏಕಪುರೀಮಿವ, ಒಂದು ನಗರವನ್ನ ಹೇಗೆ ಸುಲಭವಾಗಿ ನಿಗ್ರಹಕ್ಕೆ ತಂದುಕೊಳ್ಬಹುದು, ಆ ಥರ ಇಡೀ ವಿಸ್ತೃತವಾದಂತಹ ಸಾಮ್ರಾಜ್ಯವನ್ನ ಸಣ್ಣ ನಗರದ ಹಾಗೆ ತನ್ನ ಹಿಡಿತದಲ್ಲಿ ಶಾಸನವನ್ನ ಇಟ್ಕೊಂಡಿದ್ದ ಅಂತ ಹೇಳಿ ಕವಿ ಹೇಳ್ತಾ ಇದ್ದಾನೆ. ಇದು ಕೂಡ ಅವನ ಶಾಸನ ಕ್ಷಮತೆಯನ್ನ, ಅಡ್ಮಿನಿಸ್ಟ್ರೇಟಿವ್ ಸ್ಕಿಲ್ಸ್ ಅಂತ ಹೇಳ್ತಾರಲ್ಲ, ಅಡ್ಮಿನಿಸ್ಟ್ರೇಟಿವ್ ಸ್ಕಿಲ್ಸ್ ಅನ್ನ ಈ ವಿಷಯ ಕೂಡ ಸ್ಪಷ್ಟವಾಗಿ ಹೇಳ. ಇಷ್ಟು ಇವತ್ತಿನ ಚರ್ಚಾ ವಿಷಯ. ಇದಕ್ಕೆ ಸಂಬಂಧಪಟ್ಟಂತೆ ನಿಮ್ಮ ವಿಚಾರ ಏನಿದ್ರೆ ತಿಳಿಸ್ಬೋದು. ವಿಚಾರ, ಪ್ರಶ್ನೆ, ಸಲಹೆ, ಸೂಚನೆ ಏನಿದ್ರು ತಿಳಿಸ್ಬೋದು. ಫೈನ್. ಪ್ರಾಯಶಃ ನಿಮ್ಮ ಮೌನ ಇದು ನನಗೆ ಅರ್ಥ ಆಗ್ತಾ ಇಲ್ಲ. ನಿಮಗೆಲ್ಲ ಅರ್ಥ ಆಗ್ತಾ ಇದೆಯೋ ಅರ್ಥ ಆಗ್ತಾ ಇಲ್ವೋ ಅಂತ ಹೇಳಿ ನೀವು ಮಾತಾಡಿದಾಗಲೇ ಅರ್ಥ ಆಗುತ್ತೆ. ನಿಮ್ಮ ಮುಂದಿನ ವಾರದ ಸೆಮಿನಾರ್ ಆ ಸಂದರ್ಭದಲ್ಲಿ ನಾನು ನಿಮ್ಗೆ ಎಷ್ಟು ಅರ್ಥ ಆಗಿದೆ, ಎಲ್ಲಿ ಇನ್ನು ಪ್ರಯತ್ನ ಬೇಕು, ಇದನ್ನೆಲ್ಲ ಅರ್ಥ ಮಾಡ್ಕೊಳ್ಳಿಕ್ಕೆ ಸಾಧ್ಯ ಆಗ್ತದೆ. ಸೊ ಸೆಮಿನಾರಲ್ಲಿ ಮುಂದಿನ ವಾರ ಯಾರ್ಯಾರು ಸೆಮಿನಾರ್ ಇದೆಯೋ ಅವರೆಲ್ಲರೂ ಕೂಡ ನಿಮ್ಮ ಅಸೈನ್ಮೆಂಟ್ಸ್ ಅನ್ನ ಬರೆದು 27ನೇ ತಾರೀಕಿನ ಒಳಗೆ ನನಗೆ ಇಮೇಲ್ ಮಾಡಬೇಕು. ಮತ್ತು ಇಮೇಲ್ ಮಾಡಬೇಕಾದ್ರೆ ನಿಮ್ಮಲ್ಲಿ ಒಂದು ಸಣ್ಣ ಮಾಹಿತಿ, ಹೊಸ ಮೇಲ್, ನ್ಯೂ ಮೇಲ್ ಅಂತ ಓಪನ್ ಮಾಡಬಾರ್ದು. ಹಿಂದೆ ಮೇಲ್ ಏನು ಥ್ರೆಡ್ ಬಂದಿದೆಯೋ ಅದೇ ಥ್ರೆಡ್ ಅಲ್ಲೇ ಮುಂದುವರಿಸಬೇಕು. ದಿಸ್ ಈಸ್ ದಿ ಇಮೇಲ್ ಎಟಿಕಸಿ. ಪ್ರತಿ ಸಲವೂ ಒಂದೊಂದು ಹೊಸ ಮೇಲ್ನೇ ಕಳಿಸ್ಬೇಡಿ. ಒಂದೇ ಮೇಲ್ ಥ್ರೆಡ್, ನಿಮ್ಗೆ ಯಾವ್ದು ಒಂದು ಮೇಲ್ ಥ್ರೆಡ್ ಇದೆಯೋ ಅದೇ ಒಂದು ಮೇಲ್ ಥ್ರೆಡ್ ಅಲ್ಲೇ ಮುಂದುವರಿಸ್ಕೊಂಡು ಹೋಗೋದು ಅನುಕೂಲ. ದಿಸ್ ಈಸ್ ಒನ್ ಥಿಂಗ್. ಸೆಕೆಂಡ್, ನಿಮ್ಮ ಸೆಮಿನಾರ್ ಮತ್ತು ಅಸೈನ್ಮೆಂಟ್ಸ್ ಅನ್ನ ಇಲ್ಲೇ ಇವ್ಯಾಲ್ಯೂಯೇಟ್ ಮಾಡಲಾಗುತ್ತೆ. ಆದ್ದರಿಂದ ಪ್ಲೀಸ್ ಮೇಕ್ ಶ್ಯೂರ್ ದಟ್ ಯು ಸಬ್ಮಿಟ್ ದಿ ಅಸೈನ್ಮೆಂಟ್ಸ್ ಆನ್ ಆರ್ ಬಿಫೋರ್ 27th. ಯಾರ್ದು 28th ಪ್ರೆಸೆಂಟೇಷನ್ ಇದೆಯೋ 27th ಒಳಗೆ ನನಗೆ ಕಳಿಸ್ಬೇಕು. ಹಾಗೆಯೇ ಡಿಸೆಂಬರ್ 5, ಈಗ ಕೆಲವೊಂದು ನ್ಯೂಸ್ ಬರ್ತಾ ಇರೋ ಪ್ರಕಾರ ಡಿಸೆಂಬರ್ 5ಕ್ಕೆ ಕರ್ನಾಟಕ ಬಂದ್ ಆ ರೀತಿ ಏನೋ ಮಾಡುವಂತಹ ಯೋಜನೆ ಇದೆ. ನಮ್ಮ ಆನ್ಲೈನ್ ಕ್ಲಾಸ್ಗೆ ಏನೋ ಸಮಸ್ಯೆ ಆಗೋದಿಲ್ಲ. ಸೊ ವಿ ವಿಲ್ ಹ್ಯಾವ್ ಅ ಕ್ಲಾಸ್ ಆನ್ ಡಿಸೆಂಬರ್ 5th. ದೇರ್ ಆರ್ ನೋ ಪ್ರಾಬ್ಲಮ್ಸ್. ಸೊ unless and until there is a clear cut instructions from the university, we will continue to have our classes. ತುಂಬಾ ಕ್ಲಾಸ್ ಮಿಸ್ ಆಗಿದೆ. ನಮ್ದು ವಾರಕ್ಕೆ ಒಂದೇ ಕ್ಲಾಸ್ ಸಿಗೋದ್ರಿಂದ we will not lose any classes anymore. Fine. See you next week. We'll close the session with Mangala Shloka. Vagartha viva sampraktau vagartha pratipattaye jagatah pitarau vande Parvati Parameshwarau. Thank you. Dhanyavadaha.